ಬರ್ಲಿ ಬರ್ಲಿ ಜೋರ್ ಚಪ್ಪಾಳೆ ಫಾರ್ ನಮ್ಮೆಲ್ಲರ ಪ್ರೀತಿಯ ರಂಗಣ್ಣ. ಲವ್ ಯು ರಂಗಣ್ಣ. ನೋಡ್ರಪ್ಪ, ದ ಕ್ಯಾಪ್ಟನ್ ಆಫ್ ದ ಶಿಪ್. ಟಿವಿ ಸ್ಟಾರ್ಟ್ ಮಾಡಿದಾಗಲೂ ಇಷ್ಟು ಖರ್ಚು ಮಾಡಿರಲಿಲ್ಲ ಅಣ್ಣ. ಕಂಗ್ರ್ಯಾಚುಲೇಷನ್ಸ್. 14 ವರ್ಷ, 8 ವರ್ಷ ಫಾರ್ ಪಬ್ಲಿಕ್ ಮೂವೀಸ್. ಎಂತ ಅದ್ಭುತವಾದ ಜರ್ನಿ. ಈ ಪಯಣ ಒಂದ್ಸತಿ ಮೆಲುಕು ಹಾಕಿದ್ರೆ ನಿಮ್ಮ ಮನಸ್ಸಲ್ಲಿ ಓಡುವಂತ ಪ್ರಶ್ನೆ ಏನು? ನಾವಿನ್ನೂ ಬದುಕಿದೀವಲ್ಲ ಅಂತ ಆಶ್ಚರ್ಯ. ಭಾಳ ಕಷ್ಟದ ದಿನಗಳನ್ನು ದಾಟಿ ಸುಖದ ದಿನಗಳಿಗೆ ಹೋದಾಗ ಕಷ್ಟ ಜ್ಞಾಪಿಸ್ಕೊಳ್ಳದೆ ಇದ್ದರೆ ಭಾಳ ತಪ್ಪಾಗತ್ತೆ. ಹಾಗಾಗಿ ನಮ್ಗೆ ಯಾವಾಗಲೂ ಅದು ಜ್ಞಾಪಿಸ್ತಾ ಇರಬೇಕು ನಮ್ಮನ್ನು. ಇವತ್ತು ಈ ಸಭಾಂಗಣದಲ್ಲಿ ನಾನು ಏನೂ ಅಲ್ಲದಿದ್ದಾಗ ಒಂದು ಸಣ್ಣ ವರದಿಗಾರನಾಗಿ ತುಂಬ ಕಡಿಮೆ ಸಂಬಳ ಇಟ್ಕೊಂಡು ಜೀವನನೇ ಕಷ್ಟ ಅನ್ನೋ ಪರಿಸ್ಥಿತಿಲಿದ್ದಾಗಲೂ ನಮ್ಮನ್ನೆಲ್ಲ ತುಂಬ ಗೌರವದಿಂದ ನಡೆಸ್ಕೊಂಡು ನಾವು ಬೆಳೀಬಹುದೇನೋ ಅನ್ನೋ ಆತ್ಮವಿಶ್ವಾಸ ತುಂಬಿ ಅವತ್ತು ಇವತ್ತು ಈ ಹಂತಕ್ಕೆ ನಾವು ಬೆಳೆದಿದ್ದೀವಲ್ಲ ಅನ್ನೋದನ್ನು ನೋಡೋಕ್ಕೆ, ಸಂಭ್ರಮಿಸೋಕ್ಕೆ ಅವ್ರು ದೊಡ್ಡವರಾಗಿದ್ದರು ಬಂದಿರೋಂಥ ಈಗ ರಾಮಮೂರ್ತಿಯವರು ಪ್ರಾಬಬಲಿ ನಮ್ಮ ಕೆ.ಸಿ. ರಾಮಮೂರ್ತಿಯವರು ಒಂದು ಅದ್ಭುತವಾದ ಸಾಕ್ಷಿ ನಾನು ಹೆಂಗೆ ಬಂದಿದ್ದೀನಿ ಅನ್ನೋದನ್ನು ನೋಡೋಕ್ಕೆ. ಸೀನ್ ಮೀ ಫ್ರಮ್ 1988-89 ಅಲ್ಲಿಂದ ನನ್ನನ್ನು ನೋಡಿರೋದವರು. ಭಾಳ ಕಷ್ಟಪಟ್ಟು ಕಟ್ಟಿದ್ದ ಪಬ್ಲಿಕ್ ಟಿವಿನ ಉಳಿಸ್ಕೊಳ್ಳೋಕ್ಕೆ ಸಾಧ್ಯ ಆಗಿದ್ದಿದ್ದು ಈ ನಾಡಿನ ಜನ ಮತ್ತು ನಮ್ಮ ಆಪ್ರೇಟರ್ಗಳು ಮತ್ತು ನಮ್ಮ ಅಡ್ವರ್ಟೈಸಿಂಗ್ನವರು ಮತ್ತು ನನ್ನ ಅದ್ಭುತವಾದ ಗೆಳೆಯರು. ಆ ಗೆಳೆಯರ ಪೈಕಿ ಈ ಕಡೆ ಬನ್ನಿ, ನೀವಲ್ಲ. ತೋರಿಸ್ಬಿಡ. ಅಯ್ಯೋ ಏನು ಪ್ರೀತಿಯಿಂದ ತೋರಿಸ್ಬಿಡ್ತಾ ಇದ್ದ ನನ್ನನ್ನು. ಅಕ್ಕುಲ್ಲು ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡ್ತೀಯ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಯು ಆರ್ ಎ ಕಾಂಪಿಟೇಟರ್. ವಿ ಮಸ್ಟ್ ಟೆಲ್ ಆಲ್ ಟೆಲಿವಿಷನ್ಸ್, ಎಲ್ಲರಿಗೂ ಹೇಳಬೇಕು ಆ್ಯಂಕರಿಂಗಿಂದ ಕಿತಾಕಿ ಅಂತ. ಅಯ್ಯೋ ಯಾಕೆ ಸರ್? ನನ್ನ ಗೆಳೆಯರಾಗಿ ನೀನಾಸಂ, ಸತೀಶು, ಧನಂಜಯ್, ಡಾಲಿ ಎಲ್ಲ ಬಂದಿದ್ದೀರಿ. ಈ ದಿನ ನಾನು ಯಾವುದೇ ರೀತಿಯಲ್ಲಿ ಆಚರಿಸ್ಬೋದಾಗಿತ್ತು. ಒಂದು 5 ಸ್ಟಾರ್ ಹೋಟೆಲ್ನಲ್ಲಿ ಒಂದಿಷ್ಟು ಲಕ್ಷ ರೂಪಾಯಿಗಳನ್ನು ಖರ್ಚು ಮಾಡಿ ಒಂದಷ್ಟು ಜನ ಸಿರಿವಂತರನ್ನೋ ಅಥವಾ ದೊಡ್ಡವರನ್ನೋ ಮಹಾನ್ ಹೆಸರಾಗಿರೋವಂಥವ್ರನ್ನೋ ಕರೆಸಿ ಊಟ ಹಾಕ್ಸೋ, ಮತ್ತೊಂದೋ ಮಗದೊಂದೋ ರಾತ್ರಿ ಹೊತ್ತವರೆಗೂ ಕಾಲ ಕಳೆದು ಮಾಡ್ಬೋದಾಗಿತ್ತು. ಇಟ್ ವಾಸ್ ನಾಟ್ ಎ ಡಿಫಿಕಲ್ಟ್ ಜಾಬ್. ನನಗೆ ದೇವ್ರು ಇವತ್ತು ಆ ಶಕ್ತಿ ಕೊಟ್ಟಿದ್ದಾನೆ. ಬಟ್ ಆದರೆ ನಾವೇನು ಅಂದ್ಕೊಂಡ್ವಿ, ನಮ್ಮ ಪಬ್ಲಿಕ್ ಟಿವಿಯ ಮೊದಲನೇ ದಿನದಿಂದ ಬಂದಿರೋಂತಹ ಧ್ಯೇಯ, ನಾವು ಯಾರಿಗೂ ತಲೆ ಬಗ್ಸಲ್ಲ, ಯಾರ ಮುಂದೇನೂ ಲಜ್ಜೆಗೆಟ್ಟು ಕೈ ಒಡ್ಡಿ ನಿಲ್ಲಲ್ಲ, ಆ ರೀತಿ ಹಂಗೆ ಮಾಡ್ಕೊಳ್ಳಲ್ಲ ನಾವು ನಮ್ಮ ಹೆಸರನ್ನು ಕೆಡಿಸ್ಕೊಳ್ಳೋಕ್ಕೆ ಅಂತ ಹೇಳಿದ್ವಿ. ಮತ್ತು ಎಲ್ಲರಿಗೂ ಸಮಾನವಾಗಿ ನಾವು ಕೆಲಸವನ್ನು ಮಾಡ್ತೇವೆ ಅಂತ ಮಾತು ಕೊಟ್ಕೊಂಡಿದ್ವಿ. ನಾವು ಅದನ್ನು ಪಾಲನೆ ಮಾಡಿರೋದೇ ನನ್ನ ಬಹುದೊಡ್ಡ ಸಾಧನೆ. ಭಾಳ ಕಷ್ಟ ಕಾಲದಲ್ಲೂ ನಾನು ಬಗ್ಗಲಿಲ್ಲ. ಭಾಳ ಒತ್ತಡಗಳನ್ನು ರಾಜಕಾರಣಿಗಳು ಸೇರಿದಂತೆ, ಸರ್ಕಾರಗಳೂ ಸೇರಿದಂತೆ, ಸರ್ಕಾರಗಳ ಮುಖ್ಯಸ್ಥರುಗಳೂ ಸೇರಿದಂತೆ ನನ್ನ ಮೇಲೆ ಹಾಕಿದ್ದಂಥ ಒತ್ತಡಕ್ಕೆ ನಾವು ಬಗ್ಗಲಿಲ್ಲ. ಬಗ್ಗಲ್ಲ ಅನ್ನೋ ಸಂದೇಶ ಕಳಿಸಿದ್ವಿ, ಸುಮ್ಮನಾದರು. ಆಮೇಲೆ ಅದನ್ನು ಉಳಿಸ್ಕೊಂಬಂದಿದ್ದೇ ದೊಡ್ಡದು ಅನಿಸತ್ತೆ ನನಗೆ ಪಬ್ಲಿಕ್ ಟಿವಿನಲ್ಲಿ. ನನ್ನ ಪ್ರಕಾರ ಈ 14 ವರ್ಷದ ಅವಧಿನಲ್ಲಿ ನನ್ನ ಸಹೋದ್ಯೋಗಿಗಳನ್ನು, ನನ್ನ ಮಗಳನ್ನು ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀನೋ ಇಲ್ವೋ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀನಿ ಅವ್ರನ್ನೆಲ್ಲ.